ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮ್ಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 57. ದೇವಸ್ಥಾನದಲ್ಲಿ ರಾಧಾ ಜೊತೆ ಮಾತನಾಡಿದ ವಿಷಯವನ್ನು ನೆನಪು ಮಾಡಿಕೊಳ್ಳುತ್ತಾ ಅವನಿ ಮಲಗಿದ್ದಳು. ದೇವಸ್ಥಾನದಲ್ಲಿ ಅಮ್ಮ ಪಾರ್ವತಿ ಜೊತೆ ಪೂಜೆ ಮುಗಿಸಿ ಹೊರಬರುತ್ತಿದ್ದ ರಾಧಾಳನ್ನು ಕಂಡ ತಕ್ಷಣ ಅವನಿಯ ಮುಖದಲ್ಲಿ ನಗು ಮೂಡಿತ್ತು. ಮೆಲ್ಲನೆ ಅವಳ ಹತ್ತಿರ ಹೋಗಿ, ಅತ್ತೆ, ರಾಧಾನೊಂದು 5 ನಿಮಿಷ ನನ್ನ ಜೊತೆ ಕಳಿಸ್ಕೊಡ್ತೀರಾ? ಸ್ವಲ್ಪ ಸುತ್ತಾಡಿ ಬರ್ತೀವಿ ಎಂದು ಅನುಮತಿ ಪಡೆದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಬಂದಳು. ದೇವಸ್ಥಾನದ ಹೊರಗಡೆ ಹಬ್ಬದ ಕಳೆ ಮನೆ ಮಾಡಿತ್ತು. ದೀಪಗಳ ಸಾಲು, ಆಟಿಕೆಗಳ ಅಂಗಡಿ, ಬಳೆಗಳ ಝಣಝಣ ಸದ್ದಿನ ನಡುವೆ ಅವನಿ ಮತ್ತು ರಾಧಾ ಓಡಾಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಮಸಾಲೆ ಮಂಡಕ್ಕಿ ತೆಗೆದುಕೊಂಡು ಒಂದು ಕಡೆ ಬಂದು ಕುಳಿತರು. ಇಬ್ಬರು ಮಾತನಾಡಲಿಲ್ಲ. ನಂತರ ಮಸಾಲೆ ಮಂಡಕ್ಕಿ ಸವಿಯುತ್ತಾ ಅವನಿಯೇ ಮೌನ ಮುರಿದು ಮೆಲ್ಲನೆ ವಿಷಯಕ್ಕೆ ಬಂದಳು. ಅಂದ್ಹಾಗೆ ರಾಧಾ, ನಿನ್ನ ಮದುವೆ ನಿಶ್ಚಯವಾಗಿದೆ ಅಂತ ಅವತ್ತೆಲ್ಲ ಹೇಳ್ತಿದ್ರಲ್ವಾ? ನಾವಿಬ್ರು ಈ ಬಗ್ಗೆ ಮಾತಾಡೋಕೆ ಸಮಯನೇ ಸಿಗಲಿಲ್ಲ ನೋಡು. ಹೇಗನ್ನಿಸ್ತಿದೆ ನಿಂಗೆ? ಹುಡುಗ ಹೇಗಿದ್ದಾನೆ? ಕೇಳಿದಳು. ರಾಧಾ ಮಂಡಕ್ಕಿ ತಿನ್ನುತ್ತಾ ಒಮ್ಮೆ ಅವಳನ್ನು ನೋಡಿ ಕೃತಕ ನಗು ಬೀರಿ, ಹುಡುಗ ಚೆನ್ನಾಗಿದ್ದಾನೆ ಅದಕ್ಕೆ ಚುಟುಕು ಉತ್ತರ ನೀಡಿದಳು. ಅವನಿ ಅವಳ ಕೈ ಮೇಲೆ ಕೈ ಇಟ್ಟು, ನೋಡು, ನನ್ನನ್ನು ನೀನು ಅತ್ತಿಗೆ ಅಥವಾ ನೀನು ಸ್ಟ್ರಿಕ್ಟ್ ಸರ್ ಹೆಂಡತಿ ಅಂತ ತಿಳ್ಕೊಂಡು ಮಾತಾಡಬೇಡ. ನಾವಿಬ್ಬರು ಫ್ರೆಂಡ್ಸ್ ಇದ್ದಾಗೆ, ಏನಿದ್ರೂ ನನ್ನ ಹತ್ರ ಹೇಳ್ಬೋದು. ಅವನಿ ಸಮಾಧಾನವಾಗಿ ಹೇಳಿದ್ದಳು. ರಾಧಾ ಮೆಲ್ಲನೆ ಮುಗುಳ್ನಕ್ಕಳು. ಹುಡುಗ ಏನು ಮಾಡ್ಕೊಂಡಿದ್ದಾನೆ? ಎಲ್ಲಿರೋದು ಅವನು? ಅವನಿ ಕುತೂಹಲದಿಂದ ಪ್ರಶ್ನಿಸಿದಳು. ಇಲ್ಲೇ ಶಿರ್ಸಿಯಿಂದ ಹತ್ರ ಅದಕ್ಕೆ, ಅವರು ಕೂಡ ವ್ಯವಸಾಯ ಮಾಡ್ಕೊಂಡಿದ್ದಾರೆ, ಅಡಿಕೆ ತೋಟ ಇದೆ. ರಾಧಾ ವಿವರಿಸಿದಳು. ಓ, ಅದು ಬಹಳ ಒಳ್ಳೆ ವಿಷಯ ಅಲ್ವಾ? ನಂಗಂತೂ ಈ ಶಿರ್ಸಿ ಹಳ್ಳಿ ಬದುಕು, ಈ ಪ್ರಕೃತಿ ಬಿಟ್ಟು ಹೋಗೋಕೆ ಮನಸ್ಸೇ ಇರಲಿಲ್ಲ. ಅದಕ್ಕೆ ಆದಿತ್ಯನ ಮದುವೆ ಆಗಿದ್ದು. ನೀನು ಇಲ್ಲೇ ಹತ್ರದಲ್ಲಿರ್ತೀಯ ಅಂದರೆ ನನಗೂ ಖುಷಿನೇ. ಮತ್ತು ಹಳ್ಳಿ ಜೀವನ ನೆಮ್ಮದಿಯಾಗಿರುತ್ತೆ ಎಂದಳು ಅವನಿ. ಅವನಿ ಎಷ್ಟು ಸಕಾರಾತ್ಮಕವಾಗಿ ಮಾತನಾಡುತ್ತಿದ್ದರೂ ರಾಧಾಳ ಮುಖ ಮಾತ್ರ ಕಳೆಗುಂದಿತ್ತು. ಅವಳು ಪದೇ ಪದೇ ನೆಲ ನೋಡುತ್ತಿದ್ದಳು. ಅವನಿ ಇದನ್ನು ಗಮನಿಸಿ ಮಂಡಕ್ಕಿ ತಿನ್ನುವುದನ್ನು ನಿಲ್ಲಿಸಿ, ರಾಧಾ, ಯಾಕಿಷ್ಟು ಮಂಕಾಗಿದೆಯಾ? ನಂಗೆ ಯಾಕೋ ನಿನ್ನ ಮುಖ ನೋಡಿದರೆ ನೀನು ಅಷ್ಟೊಂದು ಖುಷಿಯಾಗಿಲ್ಲ ಅನ್ಸುತ್ತೆ. ನಿಜ ಹೇಳು, ನಿಂಗೆ ನಿಜವಾಗೂ ಈ ಮದುವೆ ಇಷ್ಟ ಇದೆಯಾ? ಮನಸ್ಸಿಂದ ಒಪ್ಕೊಂಡಿದ್ಯಾ? ನೇರವಾಗಿ ತನ್ನ ಮನಸ್ಸಿನಲ್ಲಿರುವ ವಿಷಯವನ್ನು ಕೇಳಿಯೇ ಬಿಟ್ಟಳು. ರಾಧಾ ಒಂದು ಕ್ಷಣ ಗಾಬರಿಯಾದವಳಂತೆ ಅವಳನ್ನು ನೋಡಿದಳು. ನಂತರ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಸಾವರಿಸಿಕೊಂಡಳು. ಹಾಗೇನಿಲ್ಲ ಅದಕ್ಕೆ, ನಾನು ಒಪ್ಕೊಂಡಿದ್ದೀನಿ. ಅಷ್ಟಕ್ಕೂ ಮದುವೆ ಅನ್ನೋದು ಯಾವತ್ತಿದ್ರೂ ಆಗಬೇಕಲ್ವಾ? ಈಗಾದರೂ ಅಷ್ಟೇ, ಮುಂದಾದರೂ ಅಷ್ಟೇ. ಅಮ್ಮನೂ ಒಬ್ಬಳೇ ಇದ್ದಾಳೆ, ಪಾಪ ಅವಳಿಗೂ ವಯಸ್ಸಾಗ್ತಿದೆ. ನಾನು ಮದುವೆಯಾಗಿ ನೆಲೆ ನಿಂತರೆ ಅವಳಿಗೂ ನೆಮ್ಮದಿ ಸಿಗುತ್ತೆ ಅಂತ ಅಮ್ಮ ಒಪ್ಕೊಂಡಿದ್ದಾರೆ. ಅವಳು ಸರಿ ಅಂದಮೇಲೆ ನಾನು ಬೇಡ ಅನ್ನೋದು ಸರಿ ಅಲ್ಲ ಅಲ್ವಾ ಎಂದಳು ಅತೀವವಾದ ಅಸಹಾಯಕತೆಯನ್ನು ಮಾತಿನ ಹಿಂದೆ ಬಚ್ಚಿಡುತ್ತಾ. ಅವನಿಗೆ ಈಗ ಸಂಶಯವಿಲ್ಲದೆ ಖಾತ್ರಿಯಾಯಿತು. ರಾಧಾ ಮದುವೆಯಾಗುತ್ತಿರುವುದು ಅವಳ ಇಷ್ಟದಿಂದಲ್ಲ, ಬದಲಾಗಿ ಅವಳ ಅಮ್ಮನಿಗಾಗಿ ಮತ್ತು ಸಮಾಜಕ್ಕಾಗಿ ತನ್ನ ಆಸೆಗಳನ್ನು ಬಲಿಕೊಡುತ್ತಿದ್ದಾಳೆ ಎಂದು. ಅವನಿ ಮೆಲ್ಲನೆ ರಾಧಾಳ ಹೆಗಲ ಮೇಲೆ ಕೈ ಹಾಕಿ ಆ ವಾತಾವರಣವನ್ನು ಸ್ವಲ್ಪ ತಿಳಿಗೊಳಿಸಲು ಪ್ರಯತ್ನಿಸಿದಳು. ಸರಿ ಬಿಡು ರಾಧಾ, ಅಮ್ಮಂಗೆ ಇಷ್ಟ ಆಯಿತು ಅಂತ ನೀನು ಒಪ್ಕೊಂಡೆ. ಹುಡುಗನ ಜೊತೆ ಏನಾದರೂ ಮಾತಾಡಿದ್ಯಾ? ಅಂದರೆ ಅವನು ಹೇಗಿದ್ದಾನೆ, ಅವನ ಆಲೋಚನೆಗಳು ಏನು ಅಂತ? ದಿನಾಲೂ ಮಾತಾಡ್ತೀರಾ? ಏನೇನು ಮಾತಾಡ್ತೀರಾ? ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಕೇಳೋಕ್ಕೆ ಒಂದು ಸಣ್ಣ ನಗೆಯೊಂದಿಗೆ ಹೇಳಿದ್ದಳು ಅವನಿ. ರಾಧಾ ಮಂಡಕ್ಕಿ ಕವರನ್ನು ಎಸೆದು ಬಂದು, ಏನಿಲ್ಲ ಅದಕ್ಕೆ, ಅಷ್ಟೆಲ್ಲ ಮಾತಾಡೋದಿಲ್ಲ, ನನಗೂ ಓದ್ಕೊಳ್ಳೋದಿರುತ್ತಲ್ವಾ ಎಂದವಳೆ. ತಕ್ಷಣ, ಅದಕ್ಕೆ ಹೋಗೋಣವಾ? ತುಂಬ ಹೊತ್ತಾಯಿತು. ಸಂಭಾಷಣೆಯನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಹೇಳಿದ್ದಳು. ಅವಳಿಗೆ ಅರ್ಥವಾಯಿತು, ರಾಧಾ ತನ್ನ ಒಳಗಿನ ನೋವನ್ನು ಹೊರಹಾಕಲು ಹೆದರುತ್ತಿದ್ದಾಳೆ ಎಂದು. ಅವನಿ ಎದ್ದು ನಿಂತು ರಾಧಾಳ ಕೈಯನ್ನು ಬಿಗಿಯಾಗಿ ಹಿಡಿದು, ರಾಧಾ, ಇಲ್ಲಿ ಕೂತ್ಕೋ, ಹೋಗಬೇಡ ಎಂದು ಕೂರಿಸಿದಳು. ನಂತರ ಮುಂದುವರಿಸಿದಳು, ರಾಧಾ, ನನ್ನ ಕಣ್ಣೋಡು ಹೇಳು, ನಾನಿನ್ನ ವೈಯಕ್ತಿಕ ವಿಷಯದಲ್ಲಿ ತಲೆ ಹಾಕ್ತಿದ್ದೀನಿ ಅಂತ ಅನ್ಕೋಬೇಡ. ಆದರೆ ನಿನ್ನನ್ನು ನಾನು ನನ್ನ ತಂಗಿ ಅಂತಲೇ ಅಂದ್ಕೊಂಡು ಕೇಳ್ತಿದ್ದೀನಿ. ಸುಳ್ಳು ಹೇಳಬೇಡ. ನೀನು ಈ ಮದುವೆಯಿಂದ ನಿಜವಾಗೂ ಖುಷಿಯಾಗಿದೆಯಾ? ಇಷ್ಟು ಬೇಗ ಸಂಸಾರ, ಜವಾಬ್ದಾರಿ ಇದೆಲ್ಲ ಬೇಕು ಅನಿಸ್ತಿದ್ಯಾ ಕೇಳಿದಳು. ರಾಧಾ ಒಂದು ಕ್ಷಣ ಸ್ತಬ್ಧಳಾದಳು. ಅವನಿಯ ಕಣ್ಣಲ್ಲಿನ ಆ ಕಾಳಜಿ ಕಂಡ ತಕ್ಷಣ ರಾಧಾಳ ತಾಳ್ಮೆಯ ಕಟ್ಟೆ ಒಡೆದಂತಾಯಿತು. ಕಣ್ಣುಗಳು ಹನಿಯಾಗಿದ್ದವು. ಒಂದು ಕ್ಷಣ ಬಿಟ್ಟು, ಅದಕ್ಕೆ ನಿಜ ಹೇಳಬೇಕಂದ್ರೆ ನಂಗೆ ಈಗಲೇ ಮದುವೆ ಆಗೋ ಕಿಂಚಿತ್ತೂ ಇಷ್ಟ ಇಲ್ಲ. ನಂಗೆ ಇನ್ನೂ ಓದಬೇಕು ಅನ್ನೋ ಕನಸಿದೆ. ಕಾಲೇಜಲ್ಲಿ ಅಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ. ಏನಾದರೂ ಸಾಧಿಸ್ಬೇಕು ಅನ್ನೋ ಆಸೆ ಇತ್ತು. ಆದರೆ ಏನು ಮಾಡೋದು? ಅದಕ್ಕೆ ನನ್ನ ಪರಿಸ್ಥಿತಿ ನಂಗೆ ಜೊತೆ ಆಗ್ತಿಲ್ಲ. ಯಾಕೆ ರಾಧಾ, ಇದು 21ನೇ ಶತಮಾನ. ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋ ನಿನ್ನನ್ನು ಮದುವೆ ಮಾಡೋಕೆ ಯಾಕೆ ಎಲ್ರಿಗೂ ಅಷ್ಟು ಅವಸರ? ನೀನು ಬೇಡ ಅಂತ ಅಂದರೆ ಆಯ್ತಲ್ವಾ? ಅದ್ಯಾಕೆ ಹೆದರಿಕೆ?
ಅವನಿ ದಂಗಾಗಿ ಕೇಳಿದಳು. ನಿಮಗೆ ಗೊತ್ತಲ್ವಾ ಅದ್ಗೆ, ಹಳ್ಳಿಯಲ್ಲಿ ಒಬ್ಳು ಹೆಂಗಸು ಒಂಟಿಯಾಗಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ. ಜನ ಆಡೋ ಮಾತುಗಳು, ಚುಚ್ಚುನುಡಿಗಳು ಅಮ್ಮನ ತುಂಬ ನೋಯಿಸ್ತಿವೆ. ಅದ್ರ ಜೊತೆಗೆ ಮನೆ ಪರಿಸ್ಥಿತಿ, ರೋಗ, ಅತಿಯಾದ ಮಳೆಯಿಂದಾಗಿ ಅಡಿಕೆ ಬೆಳೆ ಹಾಳಾಗಿ ಸಾಕಷ್ಟು ಸಾಲ ಆಗಿದೆ. ಮಾವ ಈಗ ಸಂಬಂಧ ತಂದಿದ್ದಾರೆ. ಆ ಹುಡುಗನ ಮನೆಯವ್ರು ತುಂಬ ಶ್ರೀಮಂತರು. ಅವ್ರು ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮಂಗೂ ಖುಷಿ ಇದೆ. ಅಮ್ಮನ ನೆಮ್ಮದಿಗಾಗಿ ನಾನು ಇದನ್ನು ಒಪ್ಕೊಳ್ಳೇಬೇಕಾಗಿದೆ. ನನಗೆ ನನ್ನ ಅಮ್ಮನ ಮಾತಿಗೆ ವಿರುದ್ಧ ಹೋಗಿ ಅವ್ರ ನೋವಿಗೆ ಕಾರಣ ಆಗೋದು ಇಷ್ಟ ಇಲ್ಲ. ಅವರಿಗಾಗಿ ಈ ಬಲಿ ಕೊಡೋದು ಅನಿವಾರ್ಯ ಅನಿಸುತ್ತೆ ಎಂದು ಸ್ವಲ್ಪ ಭಾವುಕಳಾಗಿ ಹೇಳಿದಳು. ಅವನಿ ಒಂದು ಕ್ಷಣ ಮೌನವಾದಳು. ಈ ಸಮಸ್ಯೆಯ ಆಳ ಅವಳು ಅಂದುಕೊಂಡಿದ್ದಕ್ಕಿಂತ ದೊಡ್ಡದಾಗಿತ್ತು. ರಾಧಾ, ನಾನು ನಮ್ಮನ ಜೊತೆ ಮಾತಾಡಿದರೆ, ಅವ್ರಿಗೆ ವಿಷಯ ತಿಳಿಸಿ ಹೇಳಿದರೆ ಒಪ್ಪಲ್ವಾ ಕೇಳಿದಳು. ರಾಧಾ ನಿಸ್ಸಹಾಯಕತೆಯಿಂದ ಅವಳನ್ನು ನೋಡಿದಳು. ನೀವು ಮಾತಾಡ್ತೀರಾ? ಅವ್ರು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ. ಮಾವ ಅಂದರೆ ಅವ್ರಿಗೆ ತುಂಬ ಗೌರವ. ಅವ್ರು ಹೇಳಿದ್ದೇ ವೇದವಾಕ್ಯ. ಆದರೂ ಎಂದವಳು ಕ್ಷಣಕಾಲ ಸುಮ್ಮನೆ ಇದ್ದಳು. ನಂತರ, ನೀವು ಮಾತಾಡ್ತೀನಿ ಅಂದರೆ ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಹುಶಃ ನೀವು ಮಾತಾಡಿದರೆ ಏನಾದರೂ ಬದಲಾಗ್ಬೋದು ಅನ್ನೋ ಸಣ್ಣ ಆಸೆ ನನಗೂ ಈಗ ಬಂದಿದೆ ಎಂದಳು ಒಂದು ಸಣ್ಣ ಭರವಸೆಯೊಂದಿಗೆ. ಅವನಿ ಅವಳ ಕೈ ಹಿಡಿದುಕೊಂಡು, ಸರಿರಾದ, ಬೇಜಾರು ಮಾಡ್ಕೋಬೇಡ, ಧೈರ್ಯವಾಗಿರು. ನಾನು ಒಂದ್ಸಲ ನಿಮ್ಮ ಅಮ್ಮನ ಹತ್ರ ಮಾತಾಡೋಕೆ ಪ್ರಯತ್ನ ಪಡ್ತೀನಿ. ದಾರಿ ಇಲ್ ಜಾಗದಲ್ಲಿ ದಾರಿ ಮಾಡೋದೇ ಜೀವನ ಅಲ್ವಾ ಎಂದು ಧೈರ್ಯ ತುಂಬಿದಳು. ಅಷ್ಟರಲ್ಲಿ ದೂರದಿಂದ ಆದಿತ್ಯ ಬರುತ್ತಿರುವುದು ಕಂಡ ತಕ್ಷಣ ಅವನಿ ಮತ್ತೆ ತನ್ನ ಹಳೆಯ ತುಂಟತನದ ಮುಖವಾಡ ಹಾಕಿಕೊಂಡಿದ್ದಳು. ಇವಿಷ್ಟು ದೇವಸ್ಥಾನದಲ್ಲಿ ನಡೆದ ವಿಷಯ. ಮರುದಿನ ಬೆಳಗ್ಗೆ 8 ಗಂಟೆಯಾದರೂ ಅವನಿ ಮುಸುಕು ಹಾಕಿ ಮಲಗಿದ್ದಳು. ಈಗೀಗ ದಿನ ಬೆಳಗ್ಗೆ ಮುಂಚೆಯೇ ಎದ್ದು ಓಡಾಡುತ್ತಿದ್ದವಳು ಇಂದು ಏಳುವ ಲಕ್ಷಣವೇ ಕಾಣುತ್ತಿರಲಿಲ್ಲ. ಆದಿತ್ಯ ಈಗಾಗಲೇ ಸ್ನಾನ ಮುಗಿಸಿ ಕಾಲೇಜಿಗೆ ಹೋಗಲು ತಯಾರಾಗುತ್ತಿದ್ದ. ಅವಳು ಇನ್ನೂ ಎದ್ದಿಲ್ಲದನ್ನು ಕಂಡು ಅವನಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ಮೆಲ್ಲಗೆ ಹಾಸಿಗೆಯ ಹತ್ತಿರ ಬಂದು ಹೊದಿಕೆಯನ್ನು ಸ್ವಲ್ಪ ಸರಿಸಿ, ಅವನಿ ಎದ್ದೇಳು, 8 ಗಂಟೆ ಆಯಿತು. ನೀನಿವತ್ತು ಬ್ಯಾಂಕಿಗೆ ಹೋಗ್ಬೇಕಲ್ವಾ? ಲೇಟ್ ಆಗಲ್ವಾ? ಅವಳ ಹೆಗಲನ್ನು ಮೆಲ್ಲಗೆ ತಟ್ಟಿದ. ಅವನಿ ಕಣ್ಣು ಬಿಟ್ಟಳು. ಅವಳ ಮುಖದಲ್ಲಿ ಒಂದು ರೀತಿಯ ನಿಶ್ಶಕ್ತಿ ಮತ್ತು ಅಸಮಾಧಾನ ಎದ್ದು ಕಾಣುತ್ತಿತ್ತು. ಆದಿತ್ಯ, ನಂಗೆ ಯಾಕೋ ತುಂಬ ಸುಸ್ತಾಗ್ತಿದೆ, ಹೇಳೋಕ್ಕಾಗ್ತಿಲ್ಲ ಪಿಸುದನಿಯಲ್ಲಿ ಹೇಳಿದ್ದಳು. ಆದಿತ್ಯ ಅವಳ ಪಕ್ಕದಲ್ಲಿ ಬಂದು ಕುಳಿತು ಅವಳ ಹಣೆ ಮೇಲೆ ಕೈಯಿಟ್ಟು ನೋಡಿದ. ಜ್ವರ ಏನೂ ಇಲ್ವಲ್ಲ? ಏನಾಯ್ತು ಅವನಿ? ಕಾಳಜಿಯಿಂದ ಕೇಳಿದ. ಅವನಿ ಹೊಟ್ಟೆ ಹಿಡಿದುಕೊಂಡು ಮುಖ ಸೊಟ್ಟಗೆ ಮಾಡುತ್ತಾ, ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಬರೀ ವಾಂತಿ ಬಂದಾಗ ಆಗ್ತಿದೆ, ತಲೆ ಸುತ್ತಿದೆ. ನಿನ್ನೆ ಆ ದೇವಸ್ಥಾನದ ಹತ್ರ ಮಸಾಲ ಮಂಡಕ್ಕಿ, ಗೋಬಿ, ಅದು ಇದು ಅಂತ ಏನೇನೋ ತಿಂದ್ಬಿಟ್ಟೆ. ಅದು ಇನ್ಫೆಕ್ಷನ್ ಆಗಿದೆ ಅನ್ಸುತ್ತೆ. ಹೊಟ್ಟೆ ಒಂಥರ ಕುಳುಕುಳು ಆಗ್ತಿದೆ ಎಂದಳು. ಆದಿತ್ಯ ಅವಳನ್ನೇ ಒಂದು ಕ್ಷಣ ದಿಟ್ಟಿಸಿ ನೋಡಿದ. ಅವನ ಮುಖದಲ್ಲಿ ಈಗ ಕಾಳಜಿಯ ಜೊತೆಗೆ ಅನುಮಾನದ ಗೆರೆಗಳು ಮೂಡಿದವು. ಅವಳು ಮಲಗಿರುವ ರೀತಿಯನ್ನು ನೋಡಿ, ಅವನಿ, ಇದು ನಿಜವಾಗೂ ಹೊಟ್ಟೆ ನೋವಾ, ಇಲ್ಲ ಅಂದರೆ ಅವತ್ತು ಕ್ಯಾರೆಟ್ ಹಲ್ವಾ ಮಾಡೋಕೆ ನಾಟಕ ಮಾಡಿದ್ಯಲ್ವಾ, ಹಾಗೇನಾದರೂ ಇದು ಒಂದು ಡ್ರಾಮಾನ ಹುಬ್ಬೇರಿಸಿ ಕೇಳಿದ್ದ. ಅವನಿ ಹೊದಿಕೆಯನ್ನು ಪಕ್ಕಕ್ಕೆ ಸರಿಸಿ, ಆದಿತ್ಯ, ನಿಮ್ಗೆ ಯಾವಾಗಲೂ ನನ್ನ ಮೇಲೆ ಸಂಶಯವೇನಾ? ಪ್ರತಿ ಸಲ ನಾನು ಸುಳ್ಳು ಹೇಳ್ತೀನಿ ಅಂತ ಯಾಕೆ ಅನ್ಕೋತೀರಾ? ನಿಜವಾಗೂ ನಂಗೆ ಅಸಮಾಧಾನ ಆಗ್ತಿದೆ ಅಂದರೆ ನೀವು ಹೀಗೆ ಮಾತಾಡ್ತಿದ್ದೀರಾ. ಹುಸಿ ಮುನಿಸು ತೋರಿಸಿದಳು. ಹಾಗೆಲ್ಲ ಏನೂ ಇಲ್ಲ ಹಟ್ಮಾರಿ, ನಿನ್ನ ಹಿಸ್ಟ್ರಿ ಆಗಿದೆ, ಅದಕ್ಕೆ ಕೇಳಿದೆ ಎಂದವನು. ಸರಿ ಬಿಡು, ಅಷ್ಟೊಂದು ತೊಂದರೆ ಇದ್ದರೆ ನಾನಿವತ್ತು ರಜೆ ತಗೊಳ್ತೀನಿ, ಕಾಲೇಜಿಗೆ ಹೇಳಿಬಿಡ್ತೀನಿ, ನಿನ್ನ ಜೊತೆನೇ ಇರ್ತೀನಿ ಎಂದ. ಅವನ ಧ್ವನಿಯಲ್ಲಿ ಕಾಳಜಿ ಇತ್ತು, ಆದರೆ ಅವನ ಮುಖದಲ್ಲಿ ಇಂದು ಕಾಲೇಜಿನಲ್ಲಿ ಬಹಳ ಕೆಲಸವಿದೆ ಎಂಬ ಒತ್ತಡವೂ ಇತ್ತು. ಅವನಿ ತಕ್ಷಣ ಅವನ ಕೈ ಹಿಡಿದು, ಅಯ್ಯೋ ಬೇಡ ಆದಿತ್ಯ, ಸುಮ್ಮನೆ ಯಾಕೆ ರಜೆ ತಗೋತೀರಾ? ಅತ್ತೆ ಇದ್ದಾರೆ, ಏನಾದರೂ ಜಾಸ್ತಿ ಆದರೆ ನಿಮ್ಗೆ ಕಾಲ್ ಮಾಡ್ತೀನಿ, ನಾನು ಮ್ಯಾನೇಜ್ ಮಾಡ್ತೀನಿ ಎಂದಳು ಬಹಳ ಧಾರಾಳತನದಿಂದ. ಸರಿ, ಅಮ್ಮಂಗೆ ವಿಷಯ ಹೇಳ್ತೀನಿ, ಏನಾದರೂ ಆದರೆ ತಕ್ಷಣ ಫೋನ್ ಮಾಡು ಎಂದು ಹೇಳಿ ಅವಳ ಕೆನ್ನೆಗೊಂದು ಮುತ್ತಿಟ್ಟು ಹೊರ ನಡೆದ. ಆದಿತ್ಯ ರೂಮಿನಿಂದ ಹೊರಗೆ ಹೋದ ಸದ್ದಾದ ಮೇಲೆ ಅವನಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ಅವಳ ಮನಸ್ಸಿನಲ್ಲಿ ಒಂದು ಕ್ಷಣ ಅಪರಾಧಿ ಭಾವನೆ ಮೂಡಿತು. ಕ್ಷಮಿಸಿ ಆದಿತ್ಯ, ನಿಮ್ಗೆ ಸುಳ್ಳು ಹೇಳ್ತಾ ಇರೋದಕ್ಕೆ ಬೇಜಾರಾಗ್ತಿದೆ. ಆದರೆ ನಿಮ್ಗೆ ವಿಷಯ ಗೊತ್ತಾದರೆ ನೀವು ಖಂಡಿತ ನನ್ನನ್ನು ಹೋಗೋಕೆ ಬಿಡಲ್ಲ. ಆದರೆ ನಂಗೆ ನಂಬಿಕೆ ಇದೆ, ಹೆಣ್ಣಾಗಿ ನಾನು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡಿದರೆ ಅವ್ರು ಖಂಡಿತ ಕೇಳ್ತಾರೆ. ಈ ಸಮಸ್ಯೆ ಇವತ್ತೇ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದೆಲ್ಲ ಸರಿಯಾದ ಮೇಲೆ ನಾನು ಮೊದಲು ನಿಮಗೆ ವಿಷಯ ಹೇಳ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ಅವನಿ ಪಾರ್ವತಿ ಅತ್ತೆ ಮನೆಗೆ ಹೋಗಿ ಮಾತಾಡ್ತಾಳೆ, ಅಲ್ಲೇನೇನಾಗುತ್ತೆ ಅನ್ನೋದನ್ನು ಕೇಳೋಣ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.